ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ ಅಂದ್ರೇನು? ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ವಿರುದ್ಧ ಮುಗಿಬೀಳ್ತಾ ಇರೋದು ಯಾಕೆ? ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳೇನು? ಆರ್ಎಸ್ಎಸ್ ಹುಟ್ಟಾಗಿದ್ಯಾವಾಗ? ಬೆಳೆದಿದ್ದು ಹೇಗೆ? ಆರ್ಎಸ್ಎಸ್ ಸಂಘದ ಉದ್ದೇಶ ಏನು ಹಾಗೂ ಆರೋಪಗಳೇನು? ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾತನಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಹೇರೋ ಬಗ್ಗೆ ಸರ್ಕಾರದ ತೀರ್ಮಾನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಕೈಗೊಂಡು ಸಂಘಕ್ಕೆ ಪರೋಕ್ಷವಾಗಿ ಮೂಗುದಾರ ಹಾಕಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಕರ್ನಾಟಕದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲಾ ಆವರಣದಲ್ಲಿ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಸಂಘಕ್ಕೆ ಮೂಗುದಾರ ಹಾಕೋ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆಗಳು ಎಲ್ಲೆಡೆ ಜೋರಾಗಿ ನಡೀತಾ ಇದೆ. ಅಷ್ಟಕ್ಕೂ ಈ ಒಂದು ಆರ್ಎಸ್ಎಸ್ ಸಂಘದ ಹುಟ್ಟು ಯಾವಾಗಾಯಿತು? ಭಾರತದಲ್ಲಿ ಇದು ಬೆಳೆದಿದ್ದು ಹೇಗೆ? ಮತ್ತು ಸಂಘದ ವಿರುದ್ಧ ಇರುವ ಪ್ರಮುಖ ಆರೋಪಗಳೇನು? ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇನ್ನು ಆರ್ಎಸ್ಎಸ್ ಜನ್ಮ ತಾಳಿದ್ದು 1925ನೇ ಇಸವಿಯಲ್ಲಿ ವಿಜಯದಶಮಿಯ ದಿನದಂದು. ಮಹಾರಾಷ್ಟ್ರದ ನಾಗಪುರದಲ್ಲಿ ಕೇಶವ ಬಲಿರಾಮ್ ಹೆಡ್ಗೇವಾರ್ ಆರ್ಎಸ್ಎಸ್ ಸಂಘಟನೆಯನ್ನ ಸ್ಥಾಪಿಸಿದ್ರು. ಇವರನ್ನ ಡಾಕ್ಟರ್ ಜಿ ಅಂತ ಸಂಘದಲ್ಲಿ ಗೌರವದಿಂದ ಕರೀತಾ ಇದ್ರು. ಸಂಘದ ಪ್ರಕಾರ ಹಿಂದೂ ಸಮಾಜದ ಸಂಘಟನೆ ಹಾಗೂ ಆ ಸಮಾಜದ ಸಾಂಸ್ಕೃತಿಕ ಪುನರುಜ್ಜೀವನಕ್ಕಾಗಿ ಶ್ರಮಿಸೋದು ಆರ್ಎಸ್ಎಸ್ನ ಮೇನ್ ಉದ್ದೇಶವಾಗಿದೆ. ಇನ್ನು ಆರ್ಎಸ್ಎಸ್ ಸ್ಥಾಪನೆಯಾಗಿ ಇದೀಗ 100 ವರ್ಷಗಳು ಪೂರ್ಣಗೊಂಡಿದೆ. ಆರ್ಎಸ್ಎಸ್ ತನ್ನನ್ನ ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಕರೆದುಕೊಳ್ಳುತ್ತೆ. ಯಾವುದೇ ರಾಜಕೀಯ ಪಕ್ಷಗಳ ಚಟುವಟಿಕೆಗಳಲ್ಲಿ ನೇರ ಪಾತ್ರ ಹಾಗೂ ನಿಯಂತ್ರಣ ಇರೋದಿಲ್ಲ ಅಂತ ಹೇಳ್ಕೊಳ್ಳುತ್ತೆ. ಆದ್ರೆ ಆರ್ಎಸ್ಎಸ್ ಪರೋಕ್ಷವಾಗಿ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದೆ ಎನ್ನುವಂಥ ಆರೋಪ ಇದೆ. ಬಿಜೆಪಿ ಆರ್ಎಸ್ಎಸ್ನ ರಾಜಕೀಯ ಘಟಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಬಿಜೆಪಿಯ ಬಹುತೇಕ ನಾಯಕರು ಸಂಘದ ಕಾರ್ಯಕರ್ತರಾಗಿದ್ದಾರೆ. ಇನ್ನು ಸಂಘದ ನಿರ್ದೇಶನದ ಮೇರೆಗೆ ಬಿಜೆಪಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ನ ಆರೋಪವಾಗಿದೆ. ಈ ನಡುವೆ ಕರ್ನಾಟಕದಲ್ಲಿ ಆರ್ಎಸ್ಎಸ್ ಸಂಘಟನೆಯ ಕಾರ್ಯ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಹೇರೋ ಬಗ್ಗೆ ಆಗ್ರಹ ಕೇಳಿ ಬಂದಿದೆ. ಇನ್ನು ಆರ್ಎಸ್ಎಸ್ ಸಂಘಟನೆಯ ಸಂಘದ ಶಾಖೆಗಳನ್ನ ಬೈಠಕ್ಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ನಡೆಸ್ತಾ ಇದೆ ಎನ್ನುವಂತಹ ಆರೋಪ ಇದೆ. ಇದಕ್ಕೆ ಯಾವುದೇ ಅನುಮತಿಯನ್ನ ಕೂಡ ಪಡೆದುಕೊಳ್ತಾ ಇಲ್ಲ. ಸರ್ಕಾರಿ ಶಾಲೆ, ಕಾಲೇಜು ಹಾಗೂ ಮುಜರಾಯಿ ಇಲಾಖೆಗಳಿಗೆ ಸೇರಿದ ಧಾರ್ಮಿಕ ಸ್ಥಳಗಳಲ್ಲಿ ಒಂದು ಸಂಘಟನೆಯ ಚಟುವಟಿಕೆಗಳನ್ನು ನಡೆಸಬೇಕಾದ್ರೆ ಅನುಮತಿ ಪಡೆದುಕೊಳ್ಳೋದು ಅತ್ಯಗತ್ಯ. ಹೀಗಿರುವಾಗ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಕೊಡಬಾರದು ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ರು. ಈ ಪತ್ರವನ್ನ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಸೂಚನೆಯನ್ನ ನೀಡಿದ್ರು. ಬಳಿಕ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಪರೋಕ್ಷವಾಗಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲೆ, ಕಾಲೇಜು ಆವರಣದಲ್ಲಿ ನಿರ್ಬಂಧವನ್ನ ಹೇರೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಸದ್ಯ ಇದು ವಿವಾದದ ಕೇಂದ್ರ ಬಿಂದು ಆಗ್ಬಿಟ್ಟಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಂಘವನ್ನ ನಿಮ್ಮಿಂದ ನಿಷೇಧ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಸವಾಲು ಹಾಕ್ತಾ ಇದ್ದಾರೆ. ಹೀಗಿರುವಾಗ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಕೊಡಬಾರದು ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರವನ್ನ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಸೂಚನೆಯನ್ನ ನೀಡಿದ್ರು. ಬಳಿಕ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪರೋಕ್ಷವಾಗಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲೆ, ಕಾಲೇಜು ಆವರಣದಲ್ಲಿ ನಿರ್ಬಂಧವನ್ನ ಹೇರೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸದ್ಯ ಇದು ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಂಘವನ್ನ ನಿಮ್ಮಿಂದ ನಿಷೇಧ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಸವಾಲು ಹಾಕಿದ್ದಾರೆ. ಹಾಗಿರುವಾಗ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಕೊಡಬಾರದು ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಬಳಿಕ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಪರೋಕ್ಷವಾಗಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲೆ, ಕಾಲೇಜು ಆವರಣದಲ್ಲಿ ನಿರ್ಬಂಧ ಹೇರೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇನ್ನು ಇದಕ್ಕೆ ಬಿಜೆಪಿ ಪರಿವಾರದ ನಾಯಕರು ತಮ್ಮದೇ ಆದ ಸಮರ್ಥನೆಯನ್ನ ನೀಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು ಎಡಪಂಥೀಯ ಪಕ್ಷಗಳು, ಸಂಘಟನೆಗಳು, ಪ್ರಗತಿಪರರು ಆರ್ಎಸ್ಎಸ್ ಸಂವಿಧಾನ ಮತ್ತು ಸಮಾನತೆಯ ವಿರೋಧಿ ಎನ್ನುವಂತಹ ಆರೋಪಗಳನ್ನು ಮಾಡ್ತಾ ಇವೆ. ಆರ್ಎಸ್ಎಸ್ ಅಲ್ಪಸಂಖ್ಯಾತ, ದಲಿತರ ಹಾಗೂ ಮಹಿಳೆಯರ ವಿರೋಧಿಯಾಗಿದೆ. ಸ್ವತಂತ್ರ ಚಳುವಳಿಯಲ್ಲೂ ಆರ್ಎಸ್ಎಸ್ ಭಾಗಿಯಾಗಿಲ್ಲ ಅನ್ನೋದು ಕಾಂಗ್ರೆಸ್ ಮತ್ತು ಪ್ರಗತಿಪರ ವಲಯದ ಆರೋಪವಾಗಿದೆ. 3 ಬಾರಿ ಸಂಘಕ್ಕೆ ನಿಷೇಧವಾಗಿದೆ. ನೋಡಿ, ಆರ್ಎಸ್ಎಸ್ ಸಂಘಟನೆಯನ್ನ ಮೊದಲ ಬಾರಿಗೆ ನಿಷೇಧ ಮಾಡಿದ್ದು 1948 ಫೆಬ್ರವರಿ 4ರಂದು. ಭಾರತ ಸರ್ಕಾರ ಫೆಬ್ರವರಿ 2, 1948ರಂದು ಕೈಗೊಂಡಿದ್ದಂತಹ ನಿರ್ಣಯದಲ್ಲಿ ದ್ವೇಷ ಮತ್ತು ಹಿಂಸೆಯನ್ನ ದೇಶಾದ್ಯಂತ
ಬಿತ್ತುತ್ತಿರುವ ದೇಶದ ಸ್ವಾತಂತ್ರ್ಯಕ್ಕೆ ಗಂಡಾಂತರ ತರುವ ಹಾಗೂ ಘನತೆಗೆ ಮಸಿ ಬಳಿಯುವಂತಹ ಹೀನ ಕೃತ್ಯಗಳಲ್ಲಿ ಪಾಲ್ಗೊಂಡಿರುವ ವಿಧ್ವಂಸಕ ಶಕ್ತಿಗಳಲ್ಲಿ ಬುಡ ಸಮೇತ ಕಿತ್ತು ತೊಡೆದು ಹಾಕಬೇಕೆನ್ನುವಂತಹ ಸಂಕಲ್ಪವನ್ನ ಕೈಗೊಂಡಿದೆ. ಈ ನೀತಿಯ ಅನುಸಾರದ ಮೇರೆಗೆ ಭಾರತ ಸರ್ಕಾರ ಆರ್ಎಸ್ಎಸ್ ಕಾನೂನು ಬಾಹಿರವೆಂದು ಘೋಷಿಸುವುದಕ್ಕೆ ನಿರ್ಧರಿಸಿದೆ ಅಂತ ಉಲ್ಲೇಖಿಸಿದೆ. ನಂತರದಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಹಾಗೂ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಸಂದರ್ಭದಲ್ಲಿ ಆರ್ಎಸ್ಎಸ್ ಸಂಘಟನೆಗೆ ನಿಷೇಧವನ್ನು ಹೇರಲಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಆರ್ಎಸ್ಎಸ್ ವಿರುದ್ಧ ಯಾವುದೇ ನಿಷೇಧದ ಕ್ರಮ ಆಗಿಲ್ಲ. ರಾಷ್ಟ್ರಾದ್ಯಂತ ಆರ್ಎಸ್ಎಸ್ ತನ್ನ ಶಾಖೆಗಳನ್ನ ಹೊಂದಿದೆ, ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಹೊಂದಿದೆ. ಸಂಘದ ಕಾರ್ಯಕರ್ತರು ಖಾಕಿ ಪ್ಯಾಂಟ್, ಬಿಳಿ ಶರ್ಟ್ ಹಾಗೂ ಕರಿಟೋಪಿ ಹೊಂದಿರುವ ಗಣವೇಶ ಧರಿಸಿರ್ತಾರೆ. ಪ್ರತಿ ವರ್ಷ ಸಂಘದ ಸಂಸ್ಥಾಪನಾ ದಿನದಂದು ಪಥಸಂಚಲನ ನಡೆಸಲಾಗುತ್ತೆ. ಆರ್ಎಸ್ಎಸ್ ಸರಸಂಘ ಚಾಲಕರಾಗಿ ಮೋಹನ್ ಭಾಗವತ್ ಅವರಿದ್ದಾರೆ. ಆರ್ಎಸ್ಎಸ್ ನಿಷೇಧಕ್ಕೆ ಅವಕಾಶ ಇದೆಯಾ ಹಾಗಾದ್ರೆ ಅಂತ ನೋಡೋದಾದ್ರೆ, ಆರ್ಎಸ್ಎಸ್ ಆಗ್ಲಿ ಯಾವುದೇ ಸಂಘಟನೆಗಳಾಗ್ಲಿ ಅದನ್ನ ನಿಷೇಧ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈ ಸಂಬಂಧಿಸಿದಂತೆ ಶಿಫಾರಸು ಮಾಡಬಹುದು. ಈ ಹಿಂದೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಅಂದ್ರೆ ಸಿಮಿ ಸಂಘಟನೆ ಹಾಗೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಸಂಘಟನೆಗಳನ್ನ ನಿಷೇಧವನ್ನ ಮಾಡಲಾಗಿತ್ತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದ್ರೆ PSI ಸೊಸೈಟಿಗಳ ನೋಂದಣಿ ಕಾಯ್ದೆ 1860 ಅಡಿಯಲ್ಲಿ ನೋಂದಣಿಯಾಗಿತ್ತು. ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟು ಮಾಡಿದ ಆರೋಪದ ಅಡಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಗಟ್ಟುವಿಕೆ ಕಾಯ್ದೆ 1967 ಅಡಿಯಲ್ಲಿ PFI ಸಂಘಟನೆಯನ್ನ ಭಾರತ ಸರ್ಕಾರ ನಿಷೇಧವನ್ನ ಮಾಡಿದೆ. ಹಾಗಾದ್ರೆ ಭಾರತದಲ್ಲಿ ಯಾವೆಲ್ಲ ಸಂಘಟನೆ ನಿಷೇಧಕ್ಕೆ ಒಳಗಾಗಿದೆ ಅಂತ ನೋಡೋದಾದ್ರೆ, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, Hizbul Mujahideen, Indian Mujahideen, Al-Qaeda in Indian subcontinent, Khalistan Commando Force, Babbar Khalsa International, Communist Party of India, Maowadi United Liberation Front of Assam, Liberation Tigers of Tamil Eelam, Students Islamic Movement of India ನಿಷೇಧಕ್ಕೆ ಒಳಗಾಗಿವೆ. ಇನ್ನು ನಿಷೇಧಕ್ಕೆ ಬೇಕು ಬಲವಾದ ಕಾರಣ. ಸಂಘಟನೆಗಳನ್ನ ನಿಷೇಧಕ್ಕೆ ಒಳಪಡಿಸೋದಕ್ಕೆ ಇಂಪಾರ್ಟೆಂಟ್ ಕಾರಣಗಳು ಇರಲೇಬೇಕಿದೆ. ನೋಡಿ, ಸಂಘಟನೆಗಳು ದೇಶದ ಭದ್ರತೆಗೆ ಅಪಾಯ ಉಂಟು ಮಾಡುವಂತಹ ಸಂದರ್ಭ ಇದ್ದಾಗ ಅವುಗಳನ್ನ ನಾವು ನಿಷೇಧ ಮಾಡಬಹುದು. ಬಂದೂಕು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವಂತಹ ಸಂಘಟನೆಗಳೇನಿರುತ್ತೆ, ಈ ಸಂಘಟನೆಗಳನ್ನ ಕಾನೂನಿನ ಅಡಿಯಲ್ಲಿ ನಿಷೇಧಿಸಲಾಗುತ್ತೆ. ಅಲ್ಲದೆ ದೇಶಾದ್ಯಂತ ಇಂತಹ ಹಲವಾರು ಕೃತ್ಯಗಳು, ಅಂತಾರಾಷ್ಟ್ರೀಯ ಸಂಪರ್ಕ ಹಾಗೂ ಇನ್ನಿತರ ಕೃತ್ಯಗಳ ಸಾಕ್ಷಿಗಳ ಆಧಾರದಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ನಿಷೇಧ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಲಾಗುತ್ತೆ. ಒಟ್ಟಾರೆ ಇದಾಗಿತ್ತು ಆರ್ಎಸ್ಎಸ್ ನ ಇತಿಹಾಸ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.